ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದ್ಧೂರಿಯಾಗಿ ಶುರುವಾಗಿದೆ. 19 ಮಂದಿ ಸ್ಪರ್ಧಿಗಳು ಮನೆಯೊಳಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಈ 19 ಮಂದಿಯಲ್ಲಿ ಒಬ್ರು ಮೊದಲ ದಿನವೇ ಹೊರ ಹೋಗಿದ್ದಾಯ್ತು. ಹೀಗಾಗಿ 18 ಜನರ ಆಟ ಶುರುವಾಗಿದೆ. ಇದರಲ್ಲಿ ನಟಿ ಕನ್ನಡಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಕೂಡ ದೊಡ್ಡ ಮನೆ ಆಟದಲ್ಲಿ ಭಾಗಿಯಾಗಿದ್ದಾರೆ. ಬಿಗ್ ಬಾಸ್ ಶುರುವಾದ 2ನೇ ದಿನಕ್ಕೆ ಇವರ ಅಬ್ಬರ ಜೋರಾಗಿದೆ. 100ಕ್ಕೂ ಅಧಿಕ ಸಿನಿಮಾ ಹಾಗೂ 25 ಧಾರಾವಾಹಿಗಳಲ್ಲಿ ನಟಿಸಿದ್ದ ಅಶ್ವಿನಿ ಫುಲ್ ಹವಾ ಎಬ್ಬಿಸ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಆಟ ಹೇಗಿರುತ್ತೆ ಅನ್ನೋದನ್ನ ಇನ್ನಷ್ಟೇ ನೋಡ್ಬೇಕು. ನಟಿ ಅಶ್ವಿನಿ ಅವರು ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲು ಚಿರಪರಿಚಿತರು. ಕನ್ನಡದಲ್ಲೇ 25 ಸೀರಿಯಲ್ ಮಾಡಿದ್ದಾರೆ. ಹೀಗಾಗಿ ಪ್ರತಿ ಮನೆಯಲ್ಲೂ ಇವರ ಮುಖ ಪರಿಚಯ ಇದೆ. ಆದ್ರೆ ಇವರ ಹಿನ್ನೆಲೆ ಬಗ್ಗೆ ಬಹುತೇಕರಿಗೆ ಗೊತ್ತಿರಲ್ಲ. ಇವರ ತಂದೆಗೆ 3 ಪತ್ನಿಯರು. ಇವರಿಗೆ 150 ಮನೆಯ ಬಾಡಿಗೆ ಬರ್ತಾ ಇದೆ. 23 ಕೇಸ್ಗಳು ಇವರ ಮೇಲಿತ್ತು. ಗಂಡ ಹೆಂಡತಿಯ ಸಂಬಂಧ ಮುರಿದು ಬಿದ್ದಿದ್ಯಾಕೆ? ಈ ಎಲ್ಲಾ ವಿಷಯ ಬಹುತೇಕರಿಗೆ ಗೊತ್ತಿಲ್ಲ. ಇದೇ ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದೇವೆ. ಬಹುತೇಕರು ಈ ವಿಡಿಯೋ ನೋಡುವಾಗ ಸಾಮಾನ್ಯವಾಗಿ ಒಂದು ಕಮೆಂಟ್ ಹಾಕ್ತಾರೆ, ಅಶ್ವಿನಿ ಅವರು ನಿಮ್ಮಂತ ಸಾಮಾನ್ಯರಲ್ಲ, ಸೆಲೆಬ್ರಿಟಿ. ಅವರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಅವರ ಅಭಿಮಾನಿಗಳಲ್ಲೂ ಕಾತರ ಇರುತ್ತೆ. ಅದ್ರಲ್ಲೂ ನಾವೇನು ಅವರ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹೇಳಲ್ಲ. ಅವರ ಬದುಕಲ್ಲಿ ಏನಾಗಿದೆಯೋ, ಅದ್ರಲ್ಲೂ ಈ ಹಿಂದೆ ಅವರು ತಮ್ಮ ಬದುಕಿನ ಬಗ್ಗೆ ಏನ್ ಹೇಳ್ಕೊಂಡಿದಾರೋ ಅದನ್ನಷ್ಟೇ ಹೇಳೋ ಕೆಲಸ ಮಾಡ್ತಿದೀವಿ. ಇವಾಗ ಅಸಲಿ ವಿಷಯಕ್ಕೆ ಬರ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಅಶ್ವಿನಿ ಅವರ ಕುಟುಂಬ ಒಂಥರ ರಾಜಕೀಯದ ಮನೆ ಇದ್ದಂತೆ. ಕೂಡು ಕುಟುಂಬದಲ್ಲಿ ಬೆಳೆದ ಹೆಣ್ಮಗಳು. ಇವರ ತಂದೆ ದೊಡ್ಡ ಶ್ರೀಮಂತರು. ಇವರ ಅಪ್ಪಗೆ 3 ಜನ ಪತ್ನಿಯರು. ಹೀಗಾಗಿ ಮನೆ ತುಂಬಾ ಜನ ಇರ್ತಾ ಇದ್ರು. ಈಗಲೂ ಎಲ್ರೂ ಕೂಡ ಖುಷಿಯಾಗೇ ಇದ್ದಾರೆ. ಏನಾದ್ರೂ ಕಾರ್ಯಕ್ರಮಗಳಿದ್ರು ಎಲ್ರೂ ಒಟ್ಟಿಗೆ ಸೇರ್ತಾರಂತೆ. ಈ ವೇಳೆ ಇವರ ಕುಟುಂಬದವರೇ ಸುಮಾರು 500 ಜನ ಆಗ್ತಾರೆ. ಅಶ್ವಿನಿ ಗೌಡ ತಂದೆ ಹೆಸರು ಮುನಿಬಚ್ಚಪ್ಪ. ಇವರ ಮೂಲ ಬೆಂಗಳೂರು. ಹೀಗಾಗಿ KR ಪುರದ ಮಾಜಿ ಚೇರ್ಮನ್ ಸಹ ಆಗಿದ್ರು. ಜೊತೆಗೆ ಜಗದೀಶ್ ನಗರದ ಕಾರ್ಪೊರೇಟ್ ಸಹ ಆಗಿದ್ರು. ಇದೇ ಕಾರಣಕ್ಕೆ ಇವರ ಇಡೀ ಕುಟುಂಬ ರಾಜಕೀಯ ಹಿನ್ನೆಲೆಯಲ್ಲಿ ಗುರುತಿಸಿಕೊಂಡಿದೆ. ಅಶ್ವಿನಿ ಅವರು ಮಾತ್ರ ನಟಿಯಾಗಿ, ಹೋರಾಟಗಾರ್ತಿಯಾಗಿ ಚಿರಪರಿಚಿತರಾಗಿದ್ದಾರೆ. ಹೋರಾಟಗಾರ್ತಿಯಾದ್ರೂ ಕೂಡ ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ. ಅಶ್ವಿನಿ ಗೌಡ ಅವರ ತಂದೆ 30-40 ವರ್ಷಗಳ ಹಿಂದೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರಂತೆ. ಹೀಗಾಗಿಯೇ ಹಲವು ಲೇಔಟ್ ನಿರ್ಮಿಸಿದ್ರು. ಸಾಕಷ್ಟು ಪ್ರಾಪರ್ಟಿ ಇತ್ತು. HAL ಹಾಗೂ BML ಗೆ ಒಂದಷ್ಟು ಹೋಗಿದೆ. ಕೆಂಪೇಗೌಡ ಬಡಾವಣೆಯನ್ನ ಇವರ ತಂದೆಯೇ ನಿರ್ಮಿಸಿದ್ರು. ಅಶ್ವಿನಿ ಅವರು ಇರೋ ಏರಿಯಾದ ಹೆಸರೇ ಮುನಿಬಚ್ಚಪ್ಪ ಕಾಲೋನಿ ಅಂತ. ನಟಿ ಅಶ್ವಿನಿ ಅವರ ಮೇಲೆ ಇದುವರೆಗೂ ಒಟ್ಟು 23 ಕೇಸ್ ಇದೆ. ಅದರಲ್ಲಿ ಹೋರಾಟದ ಕೇಸ್, ಪ್ರಾಪರ್ಟಿ ಕೇಸ್ ಸೇರಿ 22ರಿಂದ 23 ಕೇಸ್ ಆಗಿದೆಯಂತೆ. ತಿಂಗಳ ಬಹುತೇಕ ಸಮಯ ಈ ಕೇಸ್ಗಳ ಕಡೆ ಗಮನ ಕೊಡೋದ್ರಲ್ಲೇ ಮುಗಿದು ಹೋಗುತ್ತೆ. ನಟಿ ಅಶ್ವಿನಿ ಅವರು ಎಷ್ಟು ದೊಡ್ಡ ಶ್ರೀಮಂತರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀವಿ ಕೇಳಿ. ಬೆಂಗಳೂರಲ್ಲಿರೋ 3 ಎಕರೆ ಜಾಗದಲ್ಲಿ ತಮ್ಮ ತಂದೆಯ ದೇವಸ್ಥಾನ ಕಟ್ಟಿಸಿದ್ದಾರೆ. ಆತ್ಮೀಯರೇ, ನಾವು ಮೊದಲೇ ಹೇಳಿದಂತೆ ಅಶ್ವಿನಿ ಅವರು ಅಗರ್ಭ ಶ್ರೀಮಂತರು. ಬಿಗ್ ಬಾಸ್ ಮನೆಗೆ ಹೋಗಿ ಹಣ ಮಾಡಬೇಕು ಅಂತೇನಿಲ್ಲ. ನೇಮು ಫೇಮು ಮಾಡೋದಿಕ್ಕೂ ಹೋದವರಲ್ಲ. ಅಶ್ವಿನಿ ಅಂದ್ರೆ ಏನ್ ಅನ್ನೋದನ್ನ ತೋರಿಸ್ಬೇಕಿತ್ತು. ಈ ಕಾರಣಕ್ಕೆ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಮುನ್ನ ತಮ್ಮ ವೈಯಕ್ತಿಕ ಜೀವನದ ಕುರಿತು ಕೆಲ ವಿಷಯಗಳನ್ನ ಮಾಧ್ಯಮಗಳ ಎದುರು ಹಂಚಿಕೊಂಡಿದ್ರು. ಅದರಲ್ಲಿ ತಮ್ಮ ದಾಂಪತ್ಯ ಜೀವನ ಮುರಿದು ಬೀಳಲು ಕಾರಣ ಏನು ಅನ್ನೋದನ್ನ ಹೇಳಿದ್ರು. ಅಶ್ವಿನಿ ಅವರೇ ಹೇಳಿರುವಂತೆ ಅಶ್ವಿನಿ ಅವರನ್ನ ಮದುವೆಯಾದ ವ್ಯಕ್ತಿ ತುಂಬಾ ಒಳ್ಳೆಯವರಂತೆ. ಗಂಡನ ಮನೆಯಲ್ಲಿ ಕೂಡ ತುಂಬಾ ಒಳ್ಳೆ ಕುಟುಂಬ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಒಳ್ಳೆ ತಂದೆ. ಆದ್ರೆ ಕೆಲವೊಮ್ಮೆ ವ್ಯಕ್ತಿ ಸೇರಿದಾಗ ಇಬ್ಬರ ನಡುವೆ ಅಂತರ ಬರುತ್ತೆ, ಭಿನ್ನಾಭಿಪ್ರಾಯ ಮೂಡುತ್ತೆ. ಹೊಂದಾಣಿಕೆ ಕೊರತೆಯಿಂದ ದೂರ ಆಗಬೇಕಾಗುತ್ತೆ. ಅನೈತಿಕ ಸಂಬಂಧ, ಕೊಲೆ, ಹೀಗೆ ತೀರಾ ಅಸಹ್ಯ ರೀತಿಯಲ್ಲಿ ನಡೆಯೋ ಪ್ರಕರಣಗಳನ್ನ ನೋಡಿದ್ದೇವೆ. ಆ ರೀತಿಯ ಅಸಹ್ಯದ ಬಾಳೋದಕ್ಕಿಂತ ಗೌರವಯುತವಾಗಿ ಆ ವ್ಯಕ್ತಿಯನ್ನ ಗೌರವಿಸುತ್ತಾ, ಆ ಕುಟುಂಬವನ್ನು ಕೂಡ ಗೌರವಿಸುತ್ತಾ, ನಿಮಗೂ ನೀವು ಗೌರವ ಕೊಡುತ್ತಾ ಆ ಸಂಬಂಧದಿಂದ ಹೊರಗ್ ಬರೋದು ಒಳ್ಳೇದನ್ನಿಸ್ತು. ಹೀಗಾಗಿ ಸಂಬಂಧದಿಂದ ದೂರ ಆದ್ರು. ನನ್ನ ವೈಯಕ್ತಿಕ ಬದುಕಲ್ಲಿ ನನಗೆ ಯಾವುದೇ ಕಹಿ ಅನುಭವ ಆಗಿಲ್ಲ. ಅವರಿಂದ ನನಗೆ ಯಾವ ತೊಂದರೆ ಕೂಡ ಆಗಿಲ್ಲ. ಕೆಲ ವಿಚಾರಗಳಿಂದ ಬೇಸರವಾದಾಗ
ಹೊರ ಬರಬೇಕು ಅನ್ನೋ ನಿರ್ಧಾರವನ್ನ ಇಬ್ರು ಕೂತು ಜೊತೆಯಾಗಿ ಮಾಡಿದ್ವಿ. ತಂದೆ ತಾಯಿ ಜೊತೆ ಮಾತನಾಡಿದ್ವಿ. ನಮಗೂ ಒಬ್ಬ ಮಗ ಇದ್ದಾನೆ, ಅವನ ಭವಿಷ್ಯ ನಮಗ್ ಮುಖ್ಯ. ಹೀಗಾಗಿ ದಾಂಪತ್ಯ ಜೀವನದಿಂದ ಹೊರ ಬಂದ್ವಿ ಅಂದಿದ್ದಾರೆ. ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ಡ್ಯಾಶ್ ಅಂಡ್ ಡೇರ್ ಹೆಣ್ಣು ಮಗಳು, ಯಾವುದಕ್ಕೂ ಮುಲಾಜೆ ಇಲ್ಲ ಅಂತ ಬಾಳುವ ಹೆಣ್ಣು ಮಗಳು. ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಅಂತ. ಆತ್ಮೀಯರೇ, ಅಶ್ವಿನಿ ಗೌಡ ಬಗ್ಗೆ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.